ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಬನ್ನಿಲ್ಲ ಮಾತಾಡೋಕ್ಕೆ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರಕ್ಷಿತ್ ಗೌಡ ಕನ್ನಡ ವ್ಲಾಗ್. ಸೊ ಗೈಸ್, ಇವತ್ತು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಒಂದು ಟ್ರಾವೆಲಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಕರ್ನಾಟಕದಿಂದ ಕೇರಳ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ಲಿ ನಮ್ಮ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಲ್ಲಿ ಇದ್ದೀನಿ. ಬನ್ನಿ ಈ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಮಾತಾಡ್ಬೋದಲ್ಲ ಏರ್ಪೋರ್ಟಲ್ಲಿ? ಪ್ರಾಬ್ಲಮ್ ಏನಿಲ್ಲ ಮಾತಾಡೋಕ್ಕೆ ಏರ್ಪೋರ್ಟಲ್ಲಿ? ಮಾತಾಡ್ಬೋದು. ಅದೇನು ಕ್ವಶನ್ ಅದು? ಹಾಯ್, ಮಾರ್ನಿಂಗ್. ನಿಮ್ಮ ನಾಡ ಅಲ್ಲೇ ನನ್ನ ಜೊತೆನೇ ಇದ್ರಲ್ಲ. Hey, any content, ma? I want some content. You are traveling for the first time in flight. Okay. How are you feeling now then? I'm feeling very Full happy, Okay. excited, Okay. but not much. Not much. Yeah, Yesterday night you slept or not? yeah, for 4 hours. 4 hours. Yeah. What about you? ನೀವು ಕನ್ನಡ ಇರಲಿ ಸ್ವಲ್ಪ. 2 ತಾಸು ಮಲ್ಕೊಂಡಿದ್ದೀವಿ, ಓಡಿ ಬಂದಿದ್ದೀವಿ. ನಾನು 2 hours ಅಷ್ಟೇ. ಸೊ ಗೈಸ್, ಏನಾಗಿದೆ ಅಂತಂದರೆ ಏರ್ಪೋರ್ಟಲ್ಲಿ ಮಾತಾಡೋಕ್ಕಾಗಲ್ವ ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಹೆಂಗೆ ಅಂತಂದರೆ ಫಸ್ಟ್ ಟೈಮ್ ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. 5 o'clock ಬನ್ನಿ ಅಂತ ಅಂದಿದ್ದು ಎಲ್ಲರೂ. ಬಟ್ ಏನಂತ ಅಂದರೆ ಇಟ್ಸ್ ಆಲ್ರೆಡಿ 5:45 ಆಗಿದೆ, ಇನ್ನೂ ಯಾರೂ ಬಂದಿಲ್ಲ. ನಮ್ಮ ಮ್ಯಾಮ್ ಬಂದಿದ್ದಾರೆ. ಮ್ಯಾಮ್, ಗುಡ್ ಮಾರ್ನಿಂಗ್. ಮ್ಯಾಮ್, ಇಟ್ಸ್ ಆಲ್ರೆಡಿ 5:30. ಹಾಯ್ ಹಾಯ್ ಬ್ರೋ. ಹಾಯ್ ಗಾಯ್ಸ್. ನಾವು ನಿಮ್ಮನ್ನ ಮ್ಯಾಮ್ ಅನ್ಕೊಂಬಿಟ್ರಿ. ಇದು ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ. ಸೊ ಹಳೆ ವಿಗ್ರಹಗಳನ್ನೆಲ್ಲ ಸಂಗ್ರಹ ಮಾಡಿದ್ರು. ಕ್ಲಿಪ್ಪಿಂಗ್ ತೊಗೊಂಡಲ್ಲ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಆ್ಯಡ್ ಮಾಡಿದೆ. ಫೈನಲ್ ಆಗಿ ನಾವು ಫ್ಲೈಟ್ ಹತ್ತದ ಟೈಮ್ ಬಂದಿತ್ತು. ಸೊ ಇನ್ನೇನು ರೀಚ್ ಆಗ್ತಾ ಇದ್ದೀವಿ ಫ್ಲೈಟ್ ಹತ್ರಕ್ಕೆ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಹತ್ರದಿಂದ ಫ್ಲೈಟ್ ನೋಡಿದ್ದು. ತುಂಬ ಖುಷಿನೂ ಆಯಿತು, ನನಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ ಹೆಂಗಿರುತ್ತೆ ಜರ್ನಿ ಅಂತ. ಸೊ ಹೋಗ್ತಾ ಗೊತ್ತಾಗುತ್ತೆ ಬನ್ನಿ ಜರ್ನಿ ಹೇಗಿತ್ತು ಅಂತ. ಸೊ ಫೈನಲ್ ಆಗಿ ಫ್ಲೈಟ್ ಒಳಗಡೆಗೆ ಎಂಟ್ರಿ ಕೊಟ್ಟಾಯಿತು. Window seat. Someone asking for the window seat. ಇಲ್ಲ ರೋಡ್ ಮೇಲೆ ಇದೆ, ರೋಡ್ ಬಂತು. I am already getting feeling of it, man. Don't like that, bro. ಸೀರಿಯಸ್ಲಿ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಏನೂ ಸಹ ಭಯಗೆ ಏನಾಗಲ್ಲ. ಸೊ ನಾರ್ಮಲಾಗಿ ಅನಿಸುತ್ತೆ. ಜಸ್ಟ್ ಒಂದು ಸ್ವಲ್ಪ ಮೇಲೆ ಹೋಗ್ಬೇಕಾದ್ರೆ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ, ಅದನ್ನ ಶೇರ್ ಮಾಡೋಕ್ಕಾಗ್ತಿಲ್ಲ. ಬಟ್ ಜರ್ನಿ ಮಾತ್ರ ಸೀರಿಯಸ್ಲಿ ಸೈಕಾಗಿರುತ್ತೆ. ಬಿಕಾಸ್ ಹೆಂಗೆ ಅಂತಂದರೆ ಮೇಲಿಂದ ಕಂಪ್ಲೀಟ್ ಮರ್ತು ವ್ಯೂನ ನೋಡ್ಬೋದು. ಫ್ಲೈಟಲ್ಲಿ ನಮ್ಗೆ ಕೊಟ್ಟಿದ್ದು ಬ್ರೇಕ್ಫಾಸ್ಟ್ ಇದಾಗಿತ್ತು. 1 ಸ್ಯಾಂಡ್ವಿಚ್ಚು, 2 ಬಿಸ್ಕೆಟು, ಸ್ಯಾಂಡ್ವಿಚ್ಗೆ ಸಾಸು. ಅದನ್ನ ತಿಂದ್ಕೊಂಡು ನಮ್ಮ ಪಯಣ ಶುರುವಾಯಿತು. Very nice. This is fine. It's fine. Anything. Big bro. ಬೆಂಗಳೂರಿಂದ ಕೇರಳಕ್ಕೆ ಜಸ್ಟ್ 1 ಅವರಲ್ಲಿ ರೀಚ್ ಆಗಿದ್ದೀರಿ. ಸೊ ಫ್ಲೈಟ್ ಇಳ್ದಿದ ತಕ್ಷಣ ಇದೇ ಥರ ಬಸ್ ಕಾಯ್ಕೊಂಡು ನಿಂತಿರುತ್ತೆ. ಸೊ ಈ ಬಸ್ ಹತ್ಕೊಂಡ್ರೆ ಕರೆಕ್ಟಾಗಿ ಏರ್ಪೋರ್ಟ್ ಹೊರಗಡೆ ಕರ್ಕೊಂಡೋಗಿ ಬಿಡ್ತಾರೆ.
ನೆಕ್ಸ್ಟ್ ಏನಾಯಿತು ಅಂತ ಬನ್ನಿ ನೋಡೋಣ. ಫೈನಲಿ ಲ್ಯಾಂಡೆಡ್ ಚೆನ್ನೈ. Chennai not Kochi. ಕೊಚ್ಚಿಯಾ? There is a reason maybe everyone is saying this. Hey, why back to the sitting there? ಸೊ ಗೈಸ್, ಇದಾಗಿತ್ತು ನನ್ನ ಬೆಂಗಳೂರಿಂದ ಕೇರಳಕ್ಕೆ ಹೋಗಿದ್ದಂತಹ ಜರ್ನಿ. ಇವಾಗ ಇಲ್ಲಿಗೆ ಮುಗ್ದಿಲ್ಲ. ಸೊ ನಾನು ಟೋಟಲಾಗಿ ಕೇರಳದಲ್ಲಿ 7 ಡೇಸ್ ಇದ್ದೆ. ಸೊ ಇನ್ನೂ ಸಹ ತುಂಬ ಕ್ಲಿಪ್ಪಿಂಗ್ಸ್ ಇದೆ. ಸೊ ಈ ವಿಡಿಯೋನ ನಾನು ಪಾರ್ಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.